ಎಲ್ಲೋ ಒಂದ್ ಕಡೆ ಕನ್ನಡ ಸಾಹಿತ್ಯ ಹೋಗ್ತಾ ಇದೆ, ಇದೇನೋ ಆಗ್ತಾ ಇದೆ ಅನ್ನೋದು ಆತಂಕದಲ್ಲಿ ಆ ಕಾಲದಲ್ಲಿ ಬರೆದ್ರು. ಆಮೇಲೆ ಹೊತ್ತಿತೋ ಕನ್ನಡದ ದೀಪ, ಆಮೇಲೆ ಏರಿಸು ಹಾರಿಸು ಕನ್ನಡದ ಬಾವುಟ, ಇವೆಲ್ಲ ಬರೆದಿದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ ನಂತರ ದಬ್ಬಾಳಿಕೆಗೆ ಒಂದು ಎಚ್ಚರಿಕೆಯನ್ನು ನೀಡ್ತಕ್ಕಂಥ, ಬ್ರಿಟಿಷರ ದಬ್ಬಾಳಿಕೆಗೆ ಒಂದು ಎಚ್ಚರಿಕೆ ಗಂಟೆಯ ಸ್ವರೂಪದಲ್ಲಿ ಕಾವ್ಯ ರಚನೆ ಆವಾಗಾಯಿತು. ಅದಾದ್ಮೇಲೆ ನಮಗೆ ನಮ್ಮ ಸುತ್ತಮುತ್ತ ಹೇರಳವಾದ ಸಂಪದ್ಭರಿತವಾದ ಇದು ಪ್ರಕೃತಿ, ಪ್ರೇಮ, ಜನಜೀವನ ಇವೆಲ್ಲವನ್ನು ಕೂಡ ಬರಿತಾ ಬಂದರು. ಅದಕ್ಕೆ ಈಗ ಸಣ್ಣದು ನನ್ಗೆ ಅನಿಸಿದ್ದು, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಅದು ಹೂವಿಗೋಳ್ ನಾರಾಯಣ ರಾಯರು ಆಗ್ಲಿ ನಮಗೆ ಉದಯವಾಗ್ಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ. ಅವಾಗ ಚೆಲುವ ಕನ್ನಡ ನಾಡು ಅವ್ರದುವೆ. ಇದಕ್ಕೆ ಈ ಕಾರಣಕ್ಕೋಸ್ಕರ ಅವ್ರು ಹಾಕಲ್ಲ ಒಂದೇ ಒಂದು ಹಾಡು ಅವ್ರು ಬರ್ದಿದ್ದು ಇವತ್ತಿನವರೆಗೂ ಪ್ರಚಲಿತವಾಗಿರ್ತಕ್ಕಂಥ ಕಾಳಿಂಗರಾಯರು ಅದಕ್ಕೆ ಸುರ ಸಂಯೋಜನೆ ಮಾಡಿ ಹಾಡಿದ್ರು. ಯಾಕೆಂದ್ರೆ ಅದೆಲ್ಲ ರಜನ್ಯರಿಪು ಪರಶುರಾಮನಮ್ಮನ ನಾಡು, ಆ ಜಲದಿಯನೆ ಜಿಗಿದ ಹನುಮನುದಿಸಿದ ನಾಡು, ಓಜಯಿಂ ಮೆರೆದರಸುಗಳ ಸಾಹಸದ ಸೂಡು, ತೇಜವನು ನಮಗೀವ ವೀರವೃಂದದ ಬೀಡು. ಇದು ಆ ಕಾಲದಲ್ಲಿ ಕನ್ನಡ ನಾಡನ್ನ ಅಲ್ಲಿಂದ ಗುಲ್ಬರ್ಗದಿಂದ ಮೈಸೂರುವರೆಗೂ ಸೇರಿಸ್ಕೊಂಡು, ಯಾಕಂದ್ರೆ ಕರ್ನಾಟಕ ಆ ಕಾಲದಲ್ಲಿ ಅವಿಭಜಿತ ಕರ್ನಾಟಕವಾಗಿತ್ತು. ಅದು ಒರಿಸ್ಸಾದವರೆಗೂ ಹಬ್ಬಿತ್ತು ಕರ್ನಾಟಕ ಅನ್ನೋದು ಒಂದು ಇತಿಹಾಸ ಬರೆದ್ರು. ಹಾಗೆ ಹಚ್ಚೇವು ಕನ್ನಡದ ದೀಪ, ಬಹುದಿನಗಳಿಂದ ಮೈಮರೆಬೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲೂ ಕನ್ನಡದ ಕಂಪು ಬೀರಲು ಅಲ್ಲಲ್ಲಿ ಕರ್ಣ ಚಾಚೇವು. DS ಕಲ್ಕಿಯವರು ಬರೆದಿರ್ತಕ್ಕಂಥ ಏಕೈಕ ಗೀತೆ ಕನ್ನಡದ ಬಗ್ಗೆ. ಯಾಕೆ ಉಳಿಸ್ಕೊಂಡಿದ್ದೀವಿ ಅದು? ಸರ್, ನನಗೊಂದು ಈಗ ನೀವು ಹೇಳಿದ ತಕ್ಷಣ ನೆನಪಾಯ್ತು. ಕಲಾಕ್ಷೇತ್ರ ಅಥವಾ ಬೇರೆ ಬೇರೆ ನಾನು ಸ್ಟೇಜ್ಗಳಲ್ಲಿ ನೋಡಿದ್ದು, ಅದನ್ನ ಒಂದು ನಾಟ್ಯ ಪರಂಪರೆಗೆ ದೀಪಗಳನ್ನ ಇಟ್ಕೊಂಡು ಆಡೋ ನಮ್ಮ ಸಾಹಿತ್ಯನೇ ಮರೆಯಾಗ್ಬಿಡ್ತು, ಅದ್ರ ಉದ್ದೇಶನೇ ಮೂಲೆ ಗುಂಪಾಗ್ಬಿಡ್ತೇನೋ ಅಂತ. ಅದು ಸಾಹಿತ್ಯವನ್ನ ಒಂದು ನಾಟ್ಯಕ್ಕೆ ಅಳವಡಿಸ್ಕೊಳ್ತಕ್ಕಂಥದ್ದು ಯಾರು ಅದು ಸಂಯೋಜನೆ ಮಾಡ್ತಾರೆ, ನೃತ್ಯ ಸಂಯೋಜನೆ, ಅವ್ರಿಗೆ ಸಾಹಿತ್ಯ ಒಂದು ನೀವು ಕೇಳಿ ಹಿಂಗೆ ಮುಂದುವರಿತಾನೆ ಇರ್ತದೆ ನಮ್ಮ ಚರ್ಚೆ. ನನಗೆ ಯಾವುದೇ ಒಂದು ಪರಂಪರೆ ಬಗ್ಗೆ ಆಳವಾದ ಅನುಭವ, ಎತ್ತರದ ಪರಿಕಲ್ಪನೆ, ಪ್ರತಿಯೊಬ್ಬ ಮನುಷ್ಯನಿಗೂ ಯಾವ ವಿಷಯದ ಬಗ್ಗೆ ಆಗಲಿ, ಅದು ಕಾವ್ಯ ಆಗ್ಬೋದು, ಸಂಗೀತ ಆಗ್ಬೋದು, ಜನಜೀವನ ಆಗ್ಬೋದು, ಆಳವಾದ ಅನುಭವ ಇರಬೇಕಾಗತ್ತೆ, ಎತ್ತರದ ಪರಿಕಲ್ಪನೆ ಇರಬೇಕಾಗುತ್ತೆ. ಬಹಳ ಚೆನ್ನಾಗಿದೆ ಸರ್. ಸೊ ಇದಿದ್ರೆ ಮಾತ್ರ ನಾವು ಏನಾದರೂ ಒಂದು ಕ್ಷೇತ್ರದಲ್ಲಿ ಸಾಧಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಹೊರತು. ಸೊ ಹೀಗಾಗಿ ನೀವೆಲ್ಲೋ ವಿಷಯಾಂತರ ಮಾಡಿದ್ರು ನನಗೆ. ಒಂದು ಈ ತರ ಬೆಳೀತಾ ಬಂದಂತ ಸಾಹಿತ್ಯ ಅವಾಗ ವಸ್ತು ಇತ್ತು. ಹಳೆಗನ್ನಡ, ನಡುಗನ್ನಡ, ನವೋದಯ, ನವ್ಯ, ದಲಿತ, ಬಂಡಾಯ, ಇವೆಲ್ಲ ಬಂಡಾಯದವರೆಗೂ ವಸ್ತು ಇತ್ತು. ಅದು ಬರ್ಗೂರು ರಾಮಚಂದ್ರಪ್ಪನವರಾಗ್ಲಿ, ನಮ್ಮ ಕವಿ ಸಿದ್ಧಲಿಂಗಯ್ಯ ಆಗ್ಲಿ, ಆಮೇಲೆ ದೇವನೂರು ಮಹಾದೇವ ಆಗ್ಲಿ, ಅವರೆಲ್ಲ ಬಂಡಾಯದ ಕವಿಗಳು ಆ ಬಂಡಾಯವನ್ನ ಬಿತ್ತರಿಸ್ತಕ್ಕಂಥ ಒಂದು ರೀತಿಯಲ್ಲಿ ಕಾವ್ಯವನ್ನ ಬೇರೆ ಬೇರೆ ಸಾಹಿತ್ಯವನ್ನು ರಚನೆ ಮಾಡಿದರು. ಅದ್ಭುತವಾಗಿತ್ತು. ಬಟ್ ಈಗ ನಿಮಗೆ ಇವತ್ತಿನ ಈ ರಾಜಕೀಯ ಜಂಜಾಟದಲ್ಲಿ, ನಾನು ಕ್ಷಮೆ ಇರಲಿ ಯಾರು ಕೇಳುಗರಿಗೆ, ಇಂಥ ಒಂದು ಕೆಸರೆರಚಾಟದ ರಾಜಕೀಯ ಪರಿಸ್ಥಿತಿನಲ್ಲಿ ಯಾವ ಕಾವ್ಯ ಹುಟ್ಟಕ್ಕೆ ಸಾಧ್ಯ? ಅವ್ರಿಗೆ ಬೈತಕ್ಕಂಥ ಕವನ ಯಾವನಾರ ರಚನೆ ಮಾಡಿದರೆ ನಾಳೆ ದಿವಸ ಅವನಿಗೆ ಜೈಲಿಗೆ ಕಳಿಸ್ತಾರೆ, ಆಮೇಲೆ ರೈಡ್ ಮಾಡಿಸ್ತಾರೆ. ಯಾರು ಹೇಗೆ ಬರೆಯೋದು? ಯಾರು ಹೇಳಿದ್ರು? ಸಿದ್ಧಲಿಂಗಯ್ಯನವರು ಆ ಕಾಲದಲ್ಲಿ ಬರೆದ್ರು, ಜಯಿಸ್ಕೊಂಡ್ರು. ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಟಾಟಾ ಬಿರ್ಲಾ ಜೋಬಿಗೆ ಬಂತು, ಕೋಟ್ಯಾಧೀಶನ ಕೋಣೆಗೆ ಬಂತು, ಪೊಲೀಸನ ಬೂಟಿಗೆ ಬಂತು 47ರ ಸ್ವಾತಂತ್ರ್ಯ. ಆ ಥರ ಬರೆಯುವಂಥ ಶಕ್ತಿ ಇವತ್ತಿನ ಬರಹಗಾರರಿಗೆ ಕಡಿಮೆ ಆಗಿದೆ. ಆದರೂ ಕರ್ನಾಟಕದಲ್ಲಿ ನಾನು ಈಗಾಗಲೇ ಹೇಳಿದಂಗೆ ಬೇರೆ ಯಾವ ಭಾಷೆಗೂ ನೀವು ಹೋಲಿಸಿ ನೋಡಿದರೆ ಅದ್ಭುತವಾದ ಪ್ರತಿಭೆಗಳು ಇವತ್ತು ಹುಟ್ಟುತ್ತಾ ಇದ್ದಾರೆ. ಅದ್ಭುತವಾದ ಕವಿಗಳಿದ್ದಾರೆ ಇವತ್ತು. ಸರಿ, ಅದ್ಭುತವಾದ ಕವಿಗಳಿದ್ದಾರೆ, ಕನ್ನಡ ಅದ್ಭುತವಾದ್ದು.
ಈಗ ನೀವು ನಮ್ಮ ಅಶ್ವಥ್ ಸರು ಮತ್ತೆ ಮೈಸೂರು ಅನಂತ ಸ್ವಾಮಿ ಇಬ್ಬರ ನಡುವೆ ಬಹಳ ಒಂದು ಸಂಬಂಧದ ಕೊಂಡಿನೇ ನೀವು. ಪ್ರಜ್ಞಾವಂತರಿದ್ದೀರಿ, ಸಾಕಷ್ಟು ಪರಿಜ್ಞಾನ ಇದೆ, ಕಳಕಳಿ ಇದೆ, ಕಾಳಜಿ ಇದೆ. ಈಗ ಇತ್ತೀಚೆಗೆ ನಮ್ಗೆ ಕೇಳಿ ಬರ್ತಿರೋದೇನು, ನಾಡಗೀತೆಯ ಯಾರ್ದನ್ನ ಇಟ್ಕೊಳ್ಬೇಕು ಶೈಲಿ ಅನ್ನೋದು ಏನು ಸರ್ ಅದು? ಆ ನಾಡಗೀತೆಯ ಗೊಂದಲ ಬಗ್ಗೆ ನಾನು ಈಗ ಚರ್ಚೆ ಮಾಡಕ್ ಹೋಗೋದಿಲ್ಲ ಸಂಗೀತಗಾರ ಗಣೇಶ್ ಅವರೇ. ಯಾಕೆಂದ್ರೆ ರಾಜಕೀಯ ಇಲ್ಲ ಸರ್ ಇಲ್ಲಿ. ಒಬ್ಬ ಸಂಗೀತಗಾರನಾಗಿ ಹಾ ನಾಡಗೀತೆ ಈಗ ಅದು ಕೋರ್ಟ್ ಮೆಟ್ಲು ಹತ್ತಿದೆ ಓಕೆ ಆ ವಿವಾದ. ಹಾ 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 ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡಕ್ ಇಷ್ಟ ಇಲ್ಲ. ಆದ್ರೆ ನೀವು ಹೇಳಿದ್ರಿಂದ ಒಂದು ಮಾತು ನೆನಪಾಗ್ತಾ ಇದೆ ನನಗೆ. ಹಾ ಸರ್ 1993ರಲ್ಲಿ ನಾವು ಹಚ್ಚೇವು ಕನ್ನಡದ ಬಗ್ಗೆ ಧ್ವನಿ ಸುರುಳಿ ಮಾಡಿದಾಗ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ನಾನು ಈಗಾಗಲೇ ಮೊದಲೇ ಹೇಳಿದ್ದೀನಿ, ಅಶ್ವತ್ತು, ನಾನು, ಎಚ್ ಕೆ ನಾರಾಯಣ, ಅನಂತ ಸ್ವಾಮಿಯವರು, ಶಿವಮೊಗ್ಗ ಸುಬ್ಬಣ್ಣ, ನಾವೆಲ್ಲ ಅಲ್ಲಿ ಚರ್ಚೆ ಮಾಡಿ 8 ಗೀತೆಗಳನ್ನ ಆರಿಸ್ಕೊಳ್ಳುವಾಗ ಹಚ್ಚೇವು ಕನ್ನಡ ದೀಪ, ಜೈ ಭಾರತ ಜನತನ ಜೊತೆ 2 ಗೀತೆಗಳಿಗೆ ಸ್ವರ ಸಂಯೋಜನೆ ಅಶ್ವತ್ಥದ್ದು ಉಳಿಸ್ಕೋಬೇಕು ಅಂತ ಆಯ್ತು. ಆಮೇಲೆ ಹೊತ್ತಿತೋ ನಿತ್ಯೋತ್ಸವ ಆನಂದ ಸ್ವಾಮಿಯವ್ರದ್ದು ಉಳಿಸ್ಕೋಬೇಕು ಅಂತ ಆಯ್ತು. ಆಯ್ತಾ? ಉಡಗಣವೇಷ್ಟಿತ ಈ ಹಾಡನ್ನ ಪದ್ಮಚರಣ ಅವ್ರದ್ದು ಉಳಿಸ್ಕೋಬೇಕು ಅಂತ ಆಯ್ತು. ಎಚ್ ಕೆ ನಾರಾಯಣ ಅವ್ರದ್ದು ವಿಶ್ವ ವಿನೂತನ ಉಳಿಸ್ಕೋಬೇಕು ಅಂತ ಆಯ್ತು. ನನ್ನ ಜ್ಞಾಪಕ ಇದು 93ರಲ್ಲಿ ಆದಂತ ಘಟನೆ. ಆಮೇಲೆ ಇವ್ರದ್ದು ಹೂಯಿಲ್ಗಳು ನಾರಾಯಣ ರಾಯರ ಉದಯವಾಗಲಿಂದ ಕಾಳಿಂಗರಾವರು ಧಾಟಿಯನ್ನ ಉಳಿಸ್ಕೋಬೇಕು ಅಂತ ಆಯ್ತು. ಯಾಕೆ ಅಶ್ವಥ್ ಅವರು ಜೈ ಭಾರತ ಉಳಿಸ್ಕೋಬೇಕು ಅಂತಂದ್ರೆ ಅಲ್ಲಿವರೆಗೂ ಅನಂತ ಸ್ವಾಮಿಯವರು ಪೂರ್ಣ ಪಾಠಕ್ಕೆ ಸ್ವರ ಸಂಯೋಜನೆ ಮಾಡಿಲ್ಲ. ಅಷ್ಟು ಚರಣಗಳಿಗೆ ಮಾಡಿರ್ಲಿಲ್ಲ ಅವರು, ಇವತ್ತಿನವರೆಗೂ ಮಾಡಿರ್ಲಿಲ್ಲ. ಆವತ್ತು ಕೂಡ ಒಂದು ಗೀತೆಯಾಗಿ ಅವರು ಮೊದಲನೇ ಪಲ್ಲವಿ 2 ಚರಣಗಳನ್ನ ಹಾಡ್ತಾ ಇದ್ರು. ಜೈ ಭಾರತ ಜನನ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ. ಆಮೇಲೆ ಜನನೆಯ ಜೋಗಳ ವೇದದ ಘೋಷ, ಜನನಿಗೆ ಜೀವವು ನಿನ್ನ ಆವೇಶ, ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನೆಯ, ಕೊನೆಗೆ ಸರ್ವ ಜನಾಂಗದ ಮಧ್ಯದಲ್ಲಿ ಶಂಕರ ರಮನುಜ ತೈಲಪ ಹೊಯ್ಸಳ 2 ಚರಣಗಳನ್ನ ಬಿಟ್ಬಿಟ್ಟಿದ್ರು ಅವರು. ಇವೆರಡನ್ನ ನಾವೆಲ್ಲ ಧ್ವನಿ ಸುಗಮ ಸಂಗೀತ ಮೂಲಕ ಎಲ್ಲೆಲ್ಲಿ ಹೋಗ್ತಾ ಇದ್ವಿ, ಅನಂತ ಸ್ವಾಮಿ ಕೂತ್ಕೊಂಡು ಹಾಡ್ತಾ ಇದ್ರು. ಎರಡೇ ಚರಣ ಹಾಡ್ತಾ ಇದ್ರು. ಅದೆಲ್ಲೂ ರೆಕಾರ್ಡಿಂಗು ಆಗ್ಲಿಲ್ಲ. ರೆಕಾರ್ಡಿಂಗ್ ಆಗಿರೋದು ಇಷ್ಟೇ. ಆವಾಗ ಈ ಸಭೆ ಆದಾಗ ಅನಂತ ಸ್ವಾಮಿ ಅವರು ಒಪ್ಕೊಂಡ್ರು, ಅಶ್ವಥ್ ನೀವೆಲ್ಲಕ್ಕೂ ಮಾಡಿದಿರಿ, ಅದನ್ನೇ ಇಟ್ಕೊಳ್ಳಿ. ಇವತ್ತು ಅನಂತ ಸ್ವಾಮಿ ಇಲ್ಲ, ಅಶ್ವಥ್ ಇಲ್ಲ, ಸುಬ್ಬಣ್ಣ ಇಲ್ಲ, ಎಚ್ ಕೆ ನಾರಾಯಣ ಇಲ್ಲ, ಪದ್ಮಚರಣ್ ಇಲ್ಲ, ಕಣಿವೆಯವರಿಲ್ಲ, ಅವರು ಅಧ್ಯಕ್ಷರಿದ್ರು ಈ ನಾಡಗೀತೆ ಪ್ರಕರಣದಲ್ಲಿ. GSS ಇಲ್ಲ, ಜವರೇಗೌಡ್ರಿಲ್ಲ, ಕವಿ ಸಿದ್ಲಿಂಗಯ್ಯ ಇಲ್ಲ, ಅವರೆಲ್ಲ ಸಮಿತಿಯಲ್ಲಿದ್ರು. ನಾನು ಸಂಸ್ಕೃತಿ ಇಲಾಖೆಯಲ್ಲಿ ಇದ್ದಾಗ ಉಳಿದಿರುವ ಕೊನೆಯ ಕೊಂಡಿ ನಾನು ಒಬ್ಬನೇ. ಮಹಾಭಾರತಕ್ಕೆ ನನಗೆ ಅಲ್ಲಲ್ಲ, ನಾನು ಯಾಕೆ ಗಂಭೀರವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ಈ ಮಾಹಿತಿ ಎಲ್ಲವೂ ಗೊತ್ತು, ಆದ್ರೆ ನಮ್ಮವರೇ ಇವೆಲ್ಲವೂ ಗೊತ್ತಿದ್ದು ಇದಕ್ಕೆ ಗೊಂದಲ ಸೃಷ್ಟಿ ಮಾಡ್ಲಿಕ್ಕೆ ಕಾರಣ ನಮ್ಮಲ್ಲೇ ಇರತಕ್ಕಂತ ಕೆಲವು ಕಲಾವಿದರು. ಅದ್ರ ಬಗ್ಗೆ ಈಗ ನಾನು ಚರ್ಚೆ ಮಾಡಕ್ ಇಷ್ಟಪಡಲ್ಲ. ನೀವು ಸುಗಮ ಸಂಗೀತದ ಬಗ್ಗೆ ಅಧಿಕಾರದ ಅವಧಿಯಲ್ಲಿ ಹೇಳ್ತಾ ಇದ್ರಿ. ಈಗ ನಾವು ಸುಗಮ ಸಂಗೀತ ಅನ್ನೋದು ಒಂಥರ ಹೊಳೆ ಹರಿದಾಗೆ ಪ್ರವಾಹ, ಮತ್ತೆ ಅದು ಜುಳು ಜುಳು ನಾದ ಅಲ್ವಾ? ಹೌದು, ಅದು ಹರಿಯುವಂಥದ್ದು. ಸುಗಮ ಸಂಗೀತ ನಮ್ಮನ್ನು ಎಷ್ಟೊತ್ತು ಇಲ್ಲಿಗೆ ಹರ್ಕೊಂಡ್ಬಂದ್ಬಿಡ್ತು. ಇದರ ನಡುವೆ ನೀವು ಅಧಿಕಾರ ಅಂದ ತಕ್ಷಣ ನನ್ನ ನೆನಪಾಗಿದ್ದು ನೀವು ಸಂಸ್ಕೃತಿ ಇಲಾಖೆ, ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಮಾಡಿದ ಕೆಲಸಗಳು. ನನ್ಗೆ ಯಾರೋ ದೊಡ್ಡವರು ಹೇಳಿದ್ರು ಒಂದ್ ಕಡೆ, ಈಗ ನೆನಪಾಯ್ತು. ಒಬ್ಬ ಅಧಿಕಾರಿ ತನ್ನ ಅಧಿಕಾರದ ಅವಧಿಯಲ್ಲಿ ಏನನ್ನಾದ್ರೂ ಸಮಾಜಕ್ಕೆ ಬಿಟ್ಟು ಹೋದ್ರೆ ಅವನು ಶಾಶ್ವತವಾಗಿ ಉಳಿತಾನೆ, ಅದವನಿಗೆ ಸಿಕ್ಕ ಒಂದು ಭಾಗ್ಯ ಅಂತ ಅನ್ಕೊಳ್ಳೋಣ ಅಂತ ಯಾರೋ ಹೇಳಿದ್ದಂತೆ. ಅದು ನಿಮ್ಮ ವಿಷಯದಲ್ಲಿ ಅದು ಪರಿಪೂರ್ಣ ಸತ್ಯ. ಅದು ನಾನು ಹೇಳ್ಬೇಕಾಗಿಲ್ಲ, ಕನ್ನಡ ಜನತೆಗೆ ಗೊತ್ತು. ಹಂಪಿಯಂತಹ ಉತ್ಸವಗಳು, ಹಂಪಿ ಕದಂಬೋತ್ಸವ, ಚಾಲುಕ್ಯೋತ್ಸವ ಇವೆಲ್ಲ ಮಾಡಿರೋದ್ರಿಂದ ಜನಕ್ಕೆ ಖಂಡಿತವಾಗಿ ಗೊತ್ತು. ನೀವು ಏನು ಹೇಳೋದು ಬಯಸ್ತೀರಿ ಅವ್ರಿಗೆಲ್ಲ? ಏನು ಸೌಭಾಗ್ಯ, ನಾನು ಅಬಕಾರಿ ಇಲಾಖೆಯಲ್ಲಿ ಡೆಪ್ಟಿ ಕಮಿಷನರ್ ಆಗಿದ್ದೆ 1993-94 ಸಂದರ್ಭದಲ್ಲಿ. ಏನೋ ಒಂದು ರೀತಿಯಲ್ಲಿ ನನಗೆ ಆ ಇಲಾಖೆ ಒಂದು ಕಡೆ ಅದು ಬಹಳ ಆಗರ್ಭ ಶ್ರೀಮಂತರ ಸಂಪರ್ಕ, ಇನ್ನೊಂದು ಕಡೆ ಈ ಸಮಾಜ ಘಾತಕ ಶಕ್ತಿಗಳ ಒಂದು ಪಡೆ, ಸ್ಮಗ್ಲರ್ಸು,
ಕಳ್ತನದಿಂದ ಹಣ ಸಂಪಾದನೆ ಕಳ್ಬಟ್ಟಿ. ಕಳ್ಬಟ್ಟಿ, ಸ್ಮಗ್ಲಿಂಗು, ಕಳ್ಳ ಸಾಗಾಣಿಕೆ, ಓಪಿಯಮ್ಮು, ಗಾಂಜಾ ಇವೆಲ್ಲ ನಮ್ಮ ಇಲಾಖೆಗೆ ಬರ್ತಾ ಇದೆ. ಸೆಕೆಂಡ್ಸು. ನಾನು ಅಲ್ಲಿ ಅದ್ಭುತವಾದ ಹೆಸರನ್ನು ಮಾಡಿದ್ದೀನಿ. ಅಲ್ಲಿ 110 kg ಗಾಂಜಾ ಸೀಜ್ ಮಾಡಿ ಇಡೀ ಭಾರತದ ಇತಿಹಾಸದಲ್ಲಿ ದಾಖಲೆ ಮಾಡಿರ್ತಕ್ಕಂಥ ನಾನು ಓಪಿಎಂ ಸೀಜ್ ಮಾಡಿ. ಆದ್ರೆ ನನಗಲ್ಲಿ ಇರಕ್ಕೆ ಇಷ್ಟ ಇರಲಿಲ್ಲ. ಯಾಕಂದ್ರೆ ನನ್ನ ಮೂಲತಃ ನಾನು ಕಾಳಿಂಗರಾವ್ ಕರೀಂ ಖಾನ್ರ ಒಂದು ಗರಡಿಯಲ್ಲಿ ಬೆಳೆದು ಬಂದಂಥವನಿಗೆ ಕಾವ್ಯ ಸಂಗೀತದ ಬಗ್ಗೆ, ಕನ್ನಡ ಬೆಳೆಸೋದ್ರ ಬಗ್ಗೆ ಒಂದು ಆಸಕ್ತಿ ಇತ್ತು. ಆವಾಗ ನಾನು ದೇವೇಗೌಡರು ಚೀಫ್ ಮಿನಿಸ್ಟರ್ ಆಗಿದ್ರು, ಪಟೇಲ್ರು ಡೆಪ್ಟಿ CM ಆಗಿದ್ದಾಗ ಅವ್ರಿಗೆ ಹೋಗಿ ಕೇಳಿದೆ, ನನಗೆ ಇಲ್ಲಿ ಇರೋಕ್ಕೆ ಇಷ್ಟ ಇಲ್ಲ, ನನಗೆ ಬೇರೆ ಕಡೆ ವರ್ಗಾವಣೆ ಕೊಡಿ, ಇಲ್ಲದೇ ನಾವು ನಿವೃತ್ತಿ ತಗೊಂಡು ನಮ್ಮ ಊರಲ್ಲಿ ಹೋಗಿ ತೋಟ ನೋಡ್ಕೋತೀನಿ. ನೀವು ಆ ಥರ ಬ್ಲ್ಯಾಕ್ ಮೇಲ್ ಮಾಡಿದ್ರಿ. ಒಂದು ತಮಾಷೆಗೆ ಹೇಳ್ತೀನಿ ಸರ್, ನೀವು ಅಬಕಾರಿಯಲ್ಲಿದ್ದಾಗ ಗುಂಡಿನ ನಿಶೆ ಬೇಡ ಅನ್ನಿಸ್ತು ನಿಮ್ಗೆ, ನನಗೆ ಕನ್ನಡದ ಸಂಗೀತದ ನಿಶೆ ಬೇಕು ಅಂತ ಇಲಾಖೆಗೆ ಬಂದ್ರು. ಖಂಡಿತವಾಗಿ ಅದೇ. ಸೊ ಆವಾಗ ಕರೆಕ್ಟಾಗಿ ಹೇಳಿದ್ರಿ. ಆ ನಿಶೆಯಿಂದ ಬದಲಾವಣೆ ಮಾಡ್ಕೊಂಡು ಈ ನಿಶೆಯನ್ನ ನಾನು ಒಗ್ಗಿಸ್ಕೊಂಡೆ. ಸೊ ಆವಾಗ ಆಮೇಲೆ ಜಯೇಶ್ ಪಟೇಲ್ರು ಕಾಗದ ಬರೆದ್ರು ದೇವೇಗೌಡರಿಗೆ, ನನಗೆ ವರ್ಗಾವಣೆ ಮಾಡು. 1995 ಆಗಸ್ಟ್ 8ನೇ ತಾರೀಕು ನಾನು ಆ ಹುದ್ದೆಗೆ ಬಂದೆ. ಬಂದ ಮೇಲೆ ನನಗೆ ಅನ್ಸಿದ್ದು ಒಂದು 2-3 ವಿಷಯಗಳು ನನಗೆ ಏನ್ ಮಾಡ್ಬೋದು ಅಂತ. ಒಂದು ಯಾವ್ದೋ ಬಾಡಿಗೆ ಕಟ್ಟಡದಲ್ಲಿ ನೃಪತುಂಗ ರೋಡಲ್ಲಿ ಯಾವುದೋ ಒಂದು ರಾಷ್ಟ್ರೋತ್ಥಾನ ಬಿಲ್ಡಿಂಗ್ ಅಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಇತ್ತು. ಎಲ್ಲ ಅಕಾಡೆಮಿಗಳು ಅಲ್ಲಿದ್ವು. ಎಲ್ಲ ಜೇಡ್ರು ಬಲ್ಲೆ, ಆ ಮುರಿದೋಗಿರೋ ಕುರ್ಚಿ ಬೆಂಚುಗಳು ಇವೆಲ್ಲ ಇದ್ದಂತ ಒಂದು ಜಾಗದಲ್ಲಿ ಹೋಗಿ ಕೂತ್ಕೊಂಡು ಕೆಲಸ ಮಾಡೋ ವಾತಾವರಣ, ಇದು ಕನ್ನಡದ ವಾತಾವರಣವೇ ಅನಿಸ್ಬಿಟ್ಟು ನನಗೆ. ಆವಾಗ ನಾ ಸಂಕಲ್ಪ ಮಾಡಿದ್ದು ಕನ್ನಡಕ್ಕೆ ಒಂದು ಭವನ ಕಟ್ಟಲೇಬೇಕು ಅಂತ. ಕಾಯಕಲ್ಪ. ಕನ್ನಡಕ್ಕೆ ಒಂದು ಭವನ ಕಟ್ಟಬೇಕು ಅಂತ. ಅಷ್ಟೊತ್ತಿಗೆಲ್ಲ 7 ಸಾರಿ ಶಂಕುಸ್ಥಾಪನೆ ಆಗಿ ಕನ್ನಡ ಭವನದ ಕೆಲಸ ನಿಂತು ಹೋಗಿತ್ತು. ಯಾಕಂದ್ರೆ 1984ರಲ್ಲಿ ಮೈಸೂರಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಆದಾಗ ರಾಮಕೃಷ್ಣ ಹೆಗಡೆ ಅವರು ಇದ್ರು ಅವಾಗ. ಆ ಸಂದರ್ಭದಲ್ಲಿ ಅವರು ಘೋಷಣೆ ಮಾಡಿದ್ರು, ಕನ್ನಡ ಭವನ ಕಟ್ತೀವಿ, ಮೈಸೂರು ಕಟ್ತೀವಿ ಅಂತ ಮೊದಲು ಘೋಷಣೆ ಮಾಡಿದ್ರು. ಬೆಂಗಳೂರಲ್ಲಿ ಆಗುತ್ತೆ ಅಂತ. ಬೆಂಗಳೂರು 6 ಜಾಗವನ್ನು ನೋಡ್ಕೊಂಡು ಪಾಪ ವಾಟಾಳ್ ನಾಗರಾಜು ಅಂತವ್ರೆಲ್ಲ ಮಹಾನ್ ಗಳು, ನಾರಾಯಣ್ ಕುಮಾರ್, ವಾಟಾಳ್ ನಾಗರಾಜ್ ಅವರೆಲ್ಲ ತುಂಬಾ ಒತ್ತಡ ತಂದ್ರು ಅವಾಗ ಕನ್ನಡ ಭವನ ಆಗ್ಬೇಕು ಅಂತ. ಅವರು ಕಾರಣ ಇದಾಗ್ಲಿಕ್ಕೆ. ಸೊ ಆವಾಗ ನಾನು ಕಲಾಕ್ಷೇತ್ರ ಪಕ್ಕದಲ್ಲಿ ಇದ್ದಂತ ಅಲ್ಲಿ ಏನು ಎಲ್ಲ ಉದ್ದುದ್ದಕ್ಕೆ 10 ಅಡಿ ಬೆಳೆದು ಕಾಡು ಎಲ್ಲ ಬೆಳೆದು ನಿಂತ್ಬಿಟ್ಟಿತ್ತು, ಕಳೆ. ಸೊ ಅಲ್ಲಿ ಬಂದು ದೇವೇಗೌಡರನ್ನ ಒಂದ್ ದಿವಸ ಬೆಳಿಗ್ಗೆ ನಾನು 5:15 ಗಂಟೆಗೆ ಅವ್ರನ್ನ ಎಬ್ಬಿಸಿ ನನ್ನ ಕಾರಲ್ಲಿ ಕರ್ಕೊಂಡ್ಬಂದು ಚೀಫ್ ಮಿನಿಸ್ಟ್ರು ತೋರಿಸಿ ಜಾಗನ, ಇಲ್ಲಿ ಮಾಡ್ತೀನಿ, ನೀವು ಆಡಳಿತಾತ್ಮಕ ಮಂಜೂರಾತಿ ಕೊಡಿ ಅಂದೆ. ಆಡಳಿತಾತ್ಮಕ ಮಂಜೂರಾತಿ ಕೊಟ್ಟರು. ನಾನು ಅದು ಶಂಕುಸ್ಥಾಪನೆ ಮಾಡಿ ಕನ್ನಡ ಭವನ 1 ವರ್ಷ 11 ತಿಂಗಳ ಒಂದು ಅವಧಿಯಲ್ಲೇ ಕನ್ನಡ ಭವನವನ್ನು ಕಟ್ಟಿ ಜನತೆಗೆ ಅರ್ಪಣೆ ಮಾಡು. ಕಳೆಯಿಂದ ಕನ್ನಡದ ಸಂಸ್ಕೃತಿಯ ಕಳೆ ಕೊಟ್ರಿ. ಕಳೆ ಅದು ನನ್ನ ಇಡೀ ಜೀವನದಲ್ಲಿ ನನಗೆ ಸಿಕ್ಕಂತ ಒಂದು ಸೌಭಾಗ್ಯ. ಅದು ನಾನಿರಲಿ ಇಲ್ಲದೇ ಇರಲಿ ಶಾಶ್ವತವಾಗಿ ಆ ಕಟ್ಟಡ ಉಳಿಯುತ್ತೆ. ಕನ್ನಡ ಎಲ್ಲ ಅಕಾಡೆಮಿಗಳು ಬೇರೆ ಬೇರೆ ಕಡೆ ಇದ್ದಂಥವೆಲ್ಲವನ್ನು ಕೂಡ ಒಂದೇ ಸೂರ್ಯನ ಅಡಿಯಲ್ಲಿ ತರ್ತಕ್ಕಂಥ ಕೆಲಸ ಅದು ಆಯ್ತು. ಅದು ನನಗೆ ಇನ್ನೂ ಎಷ್ಟೋ ಸಾರಿ ಕಂಬಳಿ ಹಾಕೊಂಡು ಅಲ್ಲಿ ಮಲಗಿಬಿಟ್ಟಿದ್ದೀನಿ. ಬೆಳಗ್ಗೆ ಎದ್ದು ಆ ಕ್ಯೂರಿಂಗ್ ಮಾಡೋಕ್ಕೆ ನಾನೇ ಪೈಪ್ ಹಿಡ್ಕೊಂಡು ನೀರು ಬಿಟ್ಟಿದ್ದೆ. ಅದೆಲ್ಲದೆ ಎಲ್ಲರಿಗೂ ಗೊತ್ತು, ಆ ಕಾಲದಲ್ಲಿ ಪತ್ರಿಕೆಗಳಲ್ಲೂ ಬಂತು. ಅದು ಈಗಿನ ಬೆಳಿಗ್ಗೆ ಗೊತ್ತಾಗಬೇಕಲ್ಲ ಸರ್. ಸೊ ಈ ಒಂದು ಬದ್ಧತೆ ಸರ್ಕಾರಿ ಸೇವೆಯಲ್ಲಿ ಯಾರಿಗಾದ್ರೂ, ಎಲ್ಲಿ ನೀವು ಹೋಗ್ತಿರೋ, ಯಾವ ಉದ್ದೇಶಕ್ಕೆ ಹೋಗಿರ್ತೋ ಆ ಉದ್ದೇಶ ಸಾಬೀತಾಗಬೇಕು. ಅದನ್ನ ನೀವು ಸಾಧನೆ ಮಾಡಬೇಕು. ಅಂತ ಸಾಧನೆ ಮಾಡಿದೆ. 2ನೇ ನಂದು ಸವಾಲು ಏನುತ್ತೆ ಅಂದ್ರೆ, ಈ ನಿಂತೋಗಿತ್ತು ಹಂಪಿ ಉತ್ಸವ. ಹಂಪಿ ಕನ್ನಡ ಭವನ ಬಗ್ಗೆ ಒಂದೇನು ಸಣ್ಣದಲ್ಲ. ಇನ್ನು ಕನ್ನಡ ಭವನ ನೋಡ್ಲಿಕ್ಕೆ ತುಂಬಾ ವಾಸ್ತುಶಿಲ್ಪ ತುಂಬಾ ಚೆನ್ನಾಗಿದೆ, ಖುಷಿ ಆಗುತ್ತೆ ಹೋಗ್ಲಿಕ್ಕೆ. ಅದು ಕಲಾಕ್ಷೇತ್ರ, ರವೀಂದ್ರ ಕಲಾಕ್ಷೇತ್ರ ಪಕ್ಕದಲ್ಲಿದೆ. ಏನೋ ಒಂದು ಸೆಳೆತಾ ಇದೆ, ಆ ಶೇಪ್ ಗಿಪ್ ಎಲ್ಲ, ಆ ಆಕೃತಿ ಆಕಾರ ಎಲ್ಲ. ಅದಕ್ಕೆ ಜೊತೆಗೆ ಇನ್ನೊಂದು ತುಂಬಾ ಕ್ಯಾಚಿ ಆಗಿರೋದು, ಆಕರ್ಷಣೀಯವಾಗಿರೋದು ಕನ್ನಡ ಭವನ ಅಂತ ಹೆಸರು. ಕನ್ನಡ ಭವನ ಅಂತ ಹೆಸರು ಅದು ಕೊಡ್ಬೇಕಾದ್ರೆ ಅದು ಏನೋ ಕನ್ನಡ ಭವನ, ಕನ್ನಡಕ್ಕೊಂದು ಭವನ ಬೇಕು ಅಂತ. ಕನ್ನಡ ಸೌಧ ಅಥವಾ ಕನ್ನಡ ಸಂಸ್ಕೃತಿ ಇಲಾಖೆ ಕಟ್ಟಡ ಕಚೇರಿ ಅಂತ ಹಾಕ್ಬೋದಾಯ್ತು. ನನಗೆ ನನ್ನ ಜೊತೆ ಕೆಲಸ ಮಾಡಿದಂಥವ್ರು ಜಂಟಿ ನಿರ್ದೇಶಕರಾಗಿದ್ದರು, ಉಪನಿರ್ದೇಶಕರುಗಳಾಗಿದ್ದಂಥವ್ರು ಕೆಲವರು ಇದ್ದರು. ಅವರ ಹೆಸರು ಹೇಳಲೇಬೇಕು. ಒಬ್ಬ ಕಾರ್ಯ ಆ ಒಂದು ವಿಭಾಗವನ್ನ ನೋಡ್ಕೊಳ್ತಾ ಇದ್ದಂತ ಒಬ್ಬ ವ್ಯಕ್ತಿ ಶ್ರೀಕಂಠೇಗೌಡ ಅಂತ ಇದ್ರು. ಒಬ್ಬ ತುಂಬಾ ಒಳ್ಳೆ ವ್ಯಕ್ತಿ, ಗುಮಾಸ್ತರಾಗಿದ್ರು ಅವರು. ಆ ಕನ್ನಡ ಭವನದ
ಕಡತ ಹಿಡ್ಕೊಂಡು ನನ್ನ ಹಿಂದೆ ಓಡಾಡ್ತಿದ್ರು. ಹ್ಮ್. ಕನ್ನಡ ಭವನ ಆಯ್ತು, ಹ, ನಿರ್ಮಾಣ ಆಗೋಯ್ತು. ಹ, ಇದೇನೋ ಅಂತಿಮ ಹಂತಕ್ಕೆ ಬರೋ ಸಂದರ್ಭದಲ್ಲಿ ಹ. ನನ್ನ ಜೊತೆ ಕೆಲಸ ಮಾಡಿದಂಥವ್ರು ಹ್ಮ್. ಒಬ್ಬರು ಎಂ ಶ್ರೀನಿವಾಸ್ ಅಂತ ಜಂಟಿ ನಿರ್ದೇಶಕರಿದ್ರು, ಹ್ಮ್. ಕಾತಾ ಚಿಕ್ಕಣ್ಣ ಓ. ಅವರು, ಇವು ಬರಹಗಾರರು, ಕಥೆಗಾರರು. ಆಮೇಲೆ ಡಾಕ್ಟರ್ ಹೊನ್ಲಿಂಗ ಅಂತ ಒಬ್ರು ಇದ್ರು, ಹ್ಮ್. ಬಾವಿಕಟ್ಟೆ ಅಂತ ಅವರು ನಮ್ಮಲ್ಲಿ ಆಫೀಸು ಮ್ಯಾನೇಜರ್ ಆಗಿದ್ರು. ಹ್ಮ್. ನಮಗೆ ದಕ್ಷಿಣಮೂರ್ತಿ ಅಂತ ಹ್ಮ್. ಅವು ಉಪನಿರ್ದೇಶಕರಾಗಿದ್ರು. ಇವರೆಲ್ಲ ನನಗೆ ಬೆಂಬಲ ಸೂಚಿಸಿದ್ರು. ಬೆಳಿಗ್ಗಿಂದ ಸಂಜೆವರೆಗೂ ಆಫೀಸ್ ಕೆಲಸ ಮುಗಿಸಿದ್ಮೇಲೆ ಸಾಯಂಕಾಲ ನಾನು MTR ಇಂದ ಮಸಾಲೆ ದೋಸೆ ತರಿಸ್ಬಿಟ್ಟು ಅವರೆಲ್ಲರನ್ನೂ ನನ್ನ ಚೇಂಬರ್ಗೆ ಕೂರಿಸ್ಕೊಂಡು ಹ್ಮ್. ಕನ್ನಡದ ಭವನ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ನಾನು ಏನು ಮಾಡ್ಬೋದು, ಹಾಗಾಗಿ ಕನ್ನಡ ಭವನ ಅಂತ ಒಂದು ಹೆಸರು. ಹ್ಮ್. ಅದಾದ್ಮೇಲೆ ಹ್ಮ್. ಎಲ್ಲೂ ಕೂಡ ನೆಲೆಮಾಳಿಗೆ, ಹ್ಮ್. ಉಪ್ಪರಿಗೆ, ಹ್ಮ್. ಸಂಚಯ, ಹ್ಮ್. ಆಮೇಲೆ ಚಿತ್ರ, ದೃಶ್ಯ, ಧ್ವನಿ, ಹ್ಮ್. ಈ ಹೆಸರುಗಳನ್ನೆಲ್ಲ ನನಗೆ ಹುಡುಕಿ ಹ್ಮ್. ನನ್ನ ಜೊತೆ ಸಹಕಾರ ನೀಡಿದಂಥವ್ರು ಕಾತಾ ಚಿಕ್ಕಣ್ಣವರು. ಅವರನ್ನ ನಾನು ಮರಿಬಾರದು, ಯಾಕೆಂದ್ರೆ ತುಂಬಾ ಬೆಂಬಲ ಸೂಚಿಸಿದ್ರು. ಕನ್ನಡ ಭವನಕ್ಕೆ ಈಗ ನಯನ ಸಭಾಂಗಣ ಇದೆಯಲ್ಲ, ನಯನ ಸಭಾಂಗಣಕ್ಕೂ ನಾವಿಬ್ರು ಕೂತ್ಕೊಂಡು ಏನು ಅದು ನಯನಮನವಾಗಿರ್ತಕ್ಕಂಥ ದೃಶ್ಯಗಳನ್ನ, ಘಟನೆಗಳನ್ನ, ಕಾರ್ಯಕ್ರಮಗಳನ್ನ ನೋಡ್ತಕ್ಕಂಥ ಜಾಗ ಇದು, ಅದಕ್ಕೆ ನಯನ ಅಂತ ಇಟ್ಬಿಡೋಣ. ದೃಶ್ಯ, ಧ್ವನಿ, ಆಮೇಲೆ ಈ ಥರದ್ದೆಲ್ಲ ಹೆಸರುಗಳನ್ನ ಕೊಟ್ಟು ಕನ್ನಡ ಭವನಕ್ಕೆ ಒಂದು, ಆಮೇಲೆ ಅಲ್ಲಿ ಒಂದು ಶಿಲ್ಪವನ ಅಂತ ಒಂದು ಮಾಡಿಸ್ದೆ. ಮುಂದ್ಗಡೆ ನಾನು ಶಿಲ್ಪ ಕಲಾಕೃತಿಗಳನ್ನ, ಅದ್ರ ಜೊತೆಗೆ ಒಂದು ಮ್ಯೂರಲ್ ಇದೆ ಅಲ್ಲಿ, ಒಂದು ಉಬ್ಬು ಚಿತ್ರ. ಹೌದು ಸರ್. ಕನ್ನಡ ಭವನಕ್ಕೆ ಎಂಟರ್ ಆದ ತಕ್ಷಣ ಹೌದು ಸರ್. ಆ ಉಬ್ಬು ಚಿತ್ರಗಳು ಬೇರೆ ಬೇರೆ ಕಲಾಕೃತಿಗಳಿದಾವೆ. ನಿಜ ಸರ್. ಒಂದು ಪೇಪರ್ ತಗೊಂಡು ಕೆಲವು ಕಲಾವಿದರನ್ನೆಲ್ಲ ಕರೆಸಿ ಒಂದು ಸಭೆ ಮಾಡಿ ಹ್ಮ್. ಒಂದು ವೈಟ್ ಪೇಪರ್ ಗುರುತು ಮಾಡಿಕೊಟ್ಟೆ, ಇಲ್ಲಿ ಇಂಥದ್ದು ಬರ್ಬೇಕು, ಇಲ್ಲಿ ಇಂಥದ್ದು. ಓ. ಅದ್ರ ಬೇಸಿಸ್ ಮೇಲೆ ಅವರೆಲ್ಲ ಕಲಾಕೃತಿಗಳನ್ನ ಮಾಡ್ಕೊಂಡ್ ಬಂದ್ರು. ಹ್ಮ್. ಅದನ್ನೆಲ್ಲ ಕ್ರೋಢೀಕರಿಸಿ ಅಲ್ಲಿ ಆ ಮ್ಯೂರಲ್ನ ಸಿದ್ಧ ಮಾಡಿದ್ವಿ. ಇದ್ರ ಬಗ್ಗೆ ಜಾಸ್ತಿ ಹೇಳಕ್ ಹೋದ್ರೆ ತುಂಬಾ ಅದೊಂದು ಪುರಾಣ ಆಗುತ್ತೆ ಸರ್. ಅದ್ರ ಪ್ರಯೋಜನ ಲಕ್ಷಾಂತರ ಜನ, ಅಲ್ಲಿ ಲಕ್ಷಾಂತರ ಜನಕ್ಕೆ ಬರ್ತಾ ಇದೆ. ಅದಕ್ಕೋಸ್ಕರ ಗಣೇಶ್ ಅವರೇ. ಹೇಳಿದ್ವಿ ಸರ್. ಈ ಕಾರ್ಯ ಮುಗಿದ ಮೇಲೆ ನನಗೆ ಉತ್ಸವಗಳ ಬಗ್ಗೆ ಒಂದು ಒಲವು ಬಂತು. ಹಂಪಿ ಉತ್ಸವ, ಕದಂಬೋತ್ಸವ, ಕರಾವಳಿ ಉತ್ಸವ, ಕಿತ್ತೂರು ಉತ್ಸವ, ಆಮೇಲೆ ಇದು ಲಕ್ಕುಡಿ ಫೆಸ್ಟಿವಲ್ಲು, ಮೈಸೂರು ದಸರಾ, ಕರಾವಳಿ ಉತ್ಸವ, ಕರಾವಳಿ ಉತ್ಸವ, ಇವೆಲ್ಲನೂ ಮಾಡ್ಕೊಂಡು ಜಿಲ್ಲಾ ಉತ್ಸವಗಳಿಗೆ ಒಂದು ಚಾಲನೆ ಕೊಟ್ವಿ. ಅದು ಒಂದು ದೊಡ್ಡ ಸಾಧನೆ ಅಂತಲೇ ಹೇಳಬೇಕು. ಅದ್ಭುತವಾದ ಉತ್ಸವಗಳ ಮೂಲಕ ನೂರಾರು ಜನ, ಸಾವಿರಾರು ಜನ ಕಲಾವಿದರಿಗೆ ವೇದಿಕೆ ಸಿಕ್ಕುವಂಗಾಯ್ತು.